ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಯಾವ ದಿನ ಹುಟ್ಟಿದವರು ಯಾವ ಒಂದು ದೇವರ ಒಂದು ಆರಾಧನೆಯನ್ನು ಮಾಡಬೇಕಾಗತ್ತೆ? ಬಿಕಾಸ್ ಈಗ ಒಬ್ಬರು ಸೋಮವಾರ ಹುಟ್ಟಿರ್ತಾರೆ, ಇನ್ನು ಕೆಲವರು ಶುಕ್ರವಾರ ಹುಟ್ಟಿರ್ತಾರೆ. ಸೊ ಅವರ ಒಂದು ಪ್ರಕಾರ ಯಾವ ದಿನ ಹುಟ್ಟಿದವರು ಯಾವದೊಂದು ದೇವರು ಅವ್ರ ಅಥವಾ ಅದೃಷ್ಟದ ದೇವರು ಯಾವುದು, ಈ ಒಂದು ವಿಚಾರ ಇರುತ್ತೆ. ಸೊ 7 ದಿನಗಳಿಗೂ ಕೂಡ ತಿಳಿಸ್ಕೊಟ್ಬಿಡಿ ಗುರುಗಳೇ, ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸ್ವಲ್ಪ ತಿಕ್ಕಾಟ ಇರುವಂಥದ್ದೇ. ಯಾಕೆ ಅಂತಂದರೆ ನಾವು ಹೇಳಿರ್ತೀವಿ ಲಗ್ನಾತ್ 5th ಹೌಸ್, ಪೂರ್ವ ಪುಣ್ಯ ಸ್ಥಾನ ಏನಿದೆಯೋ ಅದೇ ಅವರ ಮನೆ ದೇವರು ಅಂತ ಜಾತಕ ರೀತಿ ಇರುವಂಥದ್ದು. ಲಗ್ನದಿಂದ 5ನೇ ಮನೆ ಯಾವುದೋ ಅದು ಅದ್ಭುತ. ಜಾತಕ ಇಲ್ಲ ಮತ್ತು ಎಂಥ ಗೊತ್ತಿಲ್ಲ, ಆದರೂ ನಮ್ಗೆ ಅದು ಅಪ್ಲೈನೂ ಆಗಲಿಲ್ಲ, ಮಾಡಿದ್ವಿ ವರ್ಕೌಟ್ ಆಗಲಿಲ್ಲ, ಈಗೆಲ್ಲ ಶಬ್ದ ಬಳಕೆಯನ್ನು ನೀವು ಮಾಡಿದ್ದೆ ಆದರೆ ಬಹುಶಃ ಈಗ ಸೋಮವಾರ ನೀವು ಹುಟ್ಟಿದ್ದೀರಿ. ಸೋಮವಾರ ಹುಟ್ಟಿದ್ದೀನಿ ಅಂತಂದರೆ ನಿಮಗೆ ಇಷ್ಟ ದೇವರು ಅಥವಾ ಕುಲದೇವರು ಇದ್ದರೂ ಕೂಡ, ಈಗ ಸೋಮವಾರ ಹುಟ್ಟಿರ್ತಕ್ಕಂಥವರ ಕುಲದೇವರು ಬಂದು ಶ್ರೀನಿವಾಸನಾಗಿರ್ತಾನೆ. ಸೋಮವಾರ ಶಿವನಿಗೆ ಸಂಬಂಧಪಟ್ಟ ದಿನ ಆಗಿದೆ. ಹೌದು. ಹಾಗಾಗಿ ಇದಕ್ಕೆ ಸೋಮವಾರಕ್ಕೆ ಈ 7 ದಿನಗಳಲ್ಲಿ ಯಾವ ಮಿತ್ರವಾಗಿರ್ತಕ್ಕಂತಹ ದಿನ, ಮಿತ್ರತ್ವ ಇರ್ತಕ್ಕಂಥ ದಿನ ಅನ್ನೋದು ತಗೊಳ್ಬೇಕಾಗತ್ತೆ ನೀವು. ಈ ಸೋಮವಾರಕ್ಕೆ ಚಂದ್ರ ಆದರೆ ಈ ಚಂದ್ರನಿಗೂ ಶನಿವಾರಕ್ಕೂ ಆಗಲ್ಲ, ಆಪೋಸಿಟ್ ಇದೆ. ಮತ್ತು ನೀವು ತಮಿಳುನಾಡು ಎಲ್ಲಿ ಹೋದರೂ ಕೂಡ ಎಲ್ಲಿಯೇ ನೀವು ಚಂದ್ರ ಇದ್ದರೂ ಅಲ್ಲಿ ಶಿವ ಇರ್ತಾನೆ. ಆ ಶಿವನಿಗೆ ಸಂಬಂಧಪಟ್ಟಾಗ ಶನೈಶ್ಚರ ಇರ್ತಾನೆ. ಅಂಥದ್ದೇಗಳೆಲ್ಲವೂ ಇರ್ತವೆ. ಇಷ್ಟ ದೇವರ ಆರಾಧನೆ ಮಾಡ್ಕೋಬೇಕಾದ್ರೆ ಇನ್ಯಾರೊಬ್ಬರು ನಾನು ಇವತ್ತು ಇದು ಹೇಳ್ತೇನೆ ಅಂತಂದರೆ ಅವರಿಗೆ ಶಿರಡಿ ಸಾಯಿಬಾಬಾ ಇಷ್ಟ. ಎಂತ ಮಾಡೋದವ್ರನ್ನ ಅದಕ್ಕೆ ಇಷ್ಟ ದೈವಕ್ಕೂ ವಾರಕ್ಕೂ ಲಿಂಕ್ ಕೊಡಬೇಕಾದ್ರೆ ಅಸ್ಪಷ್ಟ. ಅದು ಇನ್ನು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಡೋದೇ ಆದರೆ ಆ ದಿನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಶಿವನನ್ನೇ ಭಜಿಸಬೇಕು, ಶಿವನನ್ನೇ ಪೂಜಿಸಬೇಕು. ನಿಮ್ಮ ಕುಲದೈವವೇನಾದರೂ ಕೂಡ ಶ್ರೀನಿವಾಸನಾದರೂ ಕೂಡ ನಿಮ್ಮ ಇಷ್ಟ ದೈವ ಅಂತ ತೆಗೆದುಕೊಳ್ತೀನಿ ಅಂತಂದರೆ ಶಿವ ಮತ್ತು ಅಂಬಿಕೆ. ಆ ಒಂದು ಅಂಬಿಕೆಯಲ್ಲಿ ನಂಬಿಕೆ ಇಟ್ಟು ಈ ಶಿವ ಅಂಬಿಕೆಯರನ್ನು ನೀವು ಪೂಜಿಸ್ತಕ್ಕಂಥದ್ದು. ಯಾಕಂದರೆ ನಿಮಗೆ ಸೋಮವಾರಕ್ಕೆ ಮಂಗಳವಾರ ಕೂಡ ಅತ್ಯಂತ ಪ್ರಧಾನ ಪಾತ್ರ ವಹಿಸುತ್ತೆ. ಅದಕ್ಕೆ ನಾನು ಅಂಬಿಕೆ ಅಂತ ಹೇಳ್ತಾ ಇದ್ದೀನಿ. ಅಂಥ ಅಂಬಿಕೆಗೆ ಸಂಬಂಧಪಟ್ಟ ದಿನ ಇನ್ನು ಸ್ವಲ್ಪ ನಿಮಗೆ ಇನ್ನಷ್ಟು ಒಂದು ಬೂಸ್ಟ್ ಕೊಡ್ತಕ್ಕಂಥದ್ದು ವಾರ ಅಂತಂದರೆ ಈ 2ಕ್ಕೂ ಸಂಬಂಧಪಟ್ಟಾಗೆ ಗುರುವಾರ ನಿಮಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಯೂ ಹೌದು, ದತ್ತಾತ್ರೇಯರು ಹೌದು, ಅಥವಾ ಗುರುಗೆ ಸಂಬಂಧಪಟ್ಟ ಬೃಹಸ್ಪತಿಯೂ ಕೂಡ ಹೌದು. ಸೋಮವಾರಕ್ಕೆ ಸಂಬಂಧಪಟ್ಟವರಿಗೆ ಶಿವ, ಅಂಬಿಕೆ ಹಾಗೂ ಸಾಯಿಬಾಬಾ ಮತ್ತು ದತ್ತರು ಕೂಡ ಇವರಿಗೆ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಮಂಗಳವಾರ ಹುಟ್ಟತಕ್ಕಂಥವ್ರಿಗೆ ಏನಾದರೂ ಕೊಡೋದು ಅಂತಂದರೆ ಇಷ್ಟ ದೇವರು, ನಿಮ್ಮ ಕುಲದೇವರು ಯಾವುದಾದ್ರೂ ಹಾಕಿರಲಿ, ನಾನು ಇಷ್ಟ ದೇವರು ಮಾತ್ರ ಮಾತಾಡ್ತಾ ಇದ್ದೀನಿ. ಆ ಇಷ್ಟ ದೇವರನ್ನ ಆಯ್ಕೆ ಮಾಡ್ಕೊಳ್ತೀನಿ. ಗುರು, ನಾನು ಇಲ್ಲಿಂದ ಬೇರೆ ಯಾವುದನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ, ಪೂಜಿಸ್ತಾ ಬರ್ತಿದ್ದೀನಿ, ದಯವಿಟ್ಟು ಪೂಜಿಸಿ. ಆದರೆ ಆ ವಾರಕ್ಕೆ ಸಂಬಂಧಪಟ್ಟವರು ಹುಟ್ಟಿದರೆ, ಇನ್ನು ಮಂಗಳವಾರ ಹುಟ್ಟಿದವರು ಬಹುಶಃ ಜಾತಕ ರೀತಿಯ ಕೂಡ ಏನೆಲ್ಲ ಕೂಡ ಭವನೆಗಳಿರ್ತಾವ ಋಣಗಳಿಂದ ಮುಕ್ತರಾಗೋ ಮುಖಾಂತರ ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಾಯ ನಮಃ. ಇನ್ನು ಮಂಗಳಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಫೇವರ್ ಯಾರು ಬರ್ತಾರೆ, ಆ ಒಂದು ಕುಜಗ್ರಹಕ್ಕೆ ಸಂಬಂಧಪಟ್ಟ ವಾರ ಗುರುವಾರವೂ ಕೂಡ ಇರುತ್ತೆ. ಅಂತಹ ಗುರು ಮತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಬ್ಬರನ್ನೂ ಕೂಡ ಆರಾಧನೆ ಮಾಡ್ತಕ್ಕಂಥ. ಇದರ ಜೊತೆಗೆ ಮಂಗಳವಾರದವರಿಗೆ ರವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ರವಿಯನ್ನು ಅದ್ಭುತವಾಗಿ ಸೂರ್ಯನಾರಾಯಣನ ಕುರಿತು ನೀವು ಆರಾಧನೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ತೀನಿ ಅಂತಂದರೆ ಅದ್ಭುತವಾಗಿರ್ತದೆ. ಇಷ್ಟ ದೇವರು ಅಂದರೆ ಸ್ವಲ್ಪ ಐ ಪ್ಲ್ಯಾನ್ ಮಾಡ್ತಿದ್ದೀನಿ, ನಾನು ದೊಡ್ಡ ಮಟ್ಟದ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದರೆ ನನ್ನದು ಬಿಸ್ನೆಸ್ ಅಲ್ಲ ಅಂತಂದರೆ ಮಂಗಳವಾರ ಹುಟ್ಟಿದವರು ಮಾಡ್ಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು ಸೂರ್ಯನಾರಾಯಣರ ಆರಾಧನೆ, ಸೂರ್ಯನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇಷ್ಟ ದೇವರು ನಿಮ್ಮದಾಗುವಂಥದ್ದು. ಇನ್ನು ಬುಧವಾರಕ್ಕೆ ಸಂಬಂಧಪಟ್ಟ ಹುಟ್ಟಿದವರು ಬಹುಶಃ ಇನ್ನು ಬುಧನಿಗೆ ಅಧಿದೇವತೆ ಅಂತ ನಾವು ಮಾತಾಡೋದು ವಿಷ್ಣು ಆಗಿರುತ್ತಾನೆ. ತಿರುಪತಿ ಶ್ರೀನಿವಾಸನ ಕುರಿತು ನೀವು ಆಡಿ ಕೊಂಡಾಡ್ತಾ ಬರ್ತೀರಿ. ಇನ್ನು ಬುಧವಾರಕ್ಕೆ ಸಂಬಂಧಪಟ್ಟ ಕಾಂಬಿನೇಷನ್ ಶನಿವಾರವೂ ಕೂಡ ನಿಮಗೆ ಮಿತ್ರ ಆಗ್ತಾನೆ. ಅಂಥ ಶನಿಯನ್ನು ಕೂಡ ಕುರಿತು ನೀವು ಆರಾಧನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇನ್ನು ಬುಧವಾರಕ್ಕೆ ಸಂಬಂಧಪಟ್ಟವರು ಮಹಾಲಕ್ಷ್ಮಿಯನ್ನು ಕುರಿತು, ಶ್ರೀನಿವಾಸನನ್ನು ಕುರಿತು, ಶನೇಶ್ವರನ ಕುರಿತು ಕೂಡ ನೀವು ಇಷ್ಟದೇವರನ್ನಾಗಿ ಮಾಡಿಕೊಂಡು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಗುರುವಾರ ಅಂತ ಹೊರಟ್ರೆ ಗುರುವಿಗೆ ಸಂಬಂಧಪಟ್ಟ ಮಿತ್ರರು ಇವರು ಯಾರಿರಬಹುದು? ಗುರುವಿಗೆ ಸಂಬಂಧಪಟ್ಟದ್ದು ಮಂಗಳ ಮತ್ತು ಆ ಗುರುವಿಗೆ ಸಂಬಂಧಪಟ್ಟ ರವಿ.
ಈ 3 ಜನ ಕೂಡ ನಿಮ್ಮ ಕಾಂಬಿನೇಷನ್ ಆಗಿ ಬರತಕ್ಕಂಥದ್ದು. ಆದ್ದರಿಂದ ಗುರುವಿಗೆ ಸಂಬಂಧಪಟ್ಟ ವಿಶೇಷವಾಗಿರತಕ್ಕಂತಹ ಗುರುಗಳು ಯಾವುದೋ ಒಂದು ಮಠಾಧೀಶರ ನಿಮಗೆ ಸಂಬಂಧಪಟ್ಟ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಅಧೀನದಲ್ಲಿರ್ತಕ್ಕಂಥದ್ದು, ಈಗ ಶೃಂಗೇರಿ ಮಠವೋ ಅಥವಾ ಇನ್ಯಾವುದೋ ಜಗದ್ಗುರುಗಳ ಮಠವೋ ಎಲ್ಲೋ ಇರುತ್ತೆ, ಅವರ ಕೃಪೆಗೆ ಮೊದಲೊಳಗಾಗಬೇಕು ನೀವು. ಗುರುವಾರ ಹುಟ್ಟಿದವರಿಗೆ ಬಹುಶಃ ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ಮುನ್ನಡೆತಕ್ಕಂತಹದ್ದು, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥದ್ದೇ ಇದ್ದು ಮಾಡಿಕೊಳ್ತಕ್ಕಂಥದ್ದನ್ನೇ ಮಾಡ್ತಾ ಬನ್ನಿ. ಇನ್ನು ಇವರು ಸ್ವಲ್ಪ ಕುಜನಿಗೆ ಹೆಚ್ಚಿನ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಅವರು ಮಾತ್ರ ಓಂ ಧನುರ್ಧರಾಯೈ ಚ ವಿದ್ಮಹೆ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಧರಾ ಪ್ರಚೋದಯಾತ್. ಭೂದೇವಿಯನ್ನು ಆಡಿಕೊಂಡಾಡಬೇಕು. ಭೂದೇವಿಯನ್ನು ಗುರುವಾರ ಹುಟ್ಟಿದವರು ಇವರೆಲ್ಲ ಕೆಲಸಗಳು ಅರ್ಧಂಬರ್ಧ ಆಗಿದ್ದಾಗ ಭೂದೇವಿಯನ್ನು ಹಾಡಿಕೊಂಡಾಡಬೇಕು. ಅವರಿಗೆ ಹೆಚ್ಚಿನ ಬೂಸ್ಟ್, ಹೆಚ್ಚಿನ ಫಲವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಗುರುವಾರ. ಇನ್ನು ಶುಕ್ರವಾರಕ್ಕೆ ಸಂಬಂಧಪಡ್ತಕ್ಕಂಥವ್ರು ಮಾತ್ರ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಇಚ್ಛಾಶಕ್ತಿಯೂ ನೀವೇ, ಕ್ರಿಯಾಶಕ್ತಿಯೂ ನೀವೇ, ಜ್ಞಾನಶಕ್ತಿಯೂ ನೀವೇ. ಆದ್ದರಿಂದ ಮತ್ತು ಏನು ಇವರ ಜೊತೆಗೆ ಯಾರನ್ನು ಹಾಕಬೇಕಿಲ್ಲಿ, ಶುಕ್ರವಾರಕ್ಕೆ ಸಂಬಂಧಪಟ್ಟದ್ದು ಯಾರು ಇವರ ಪರಮ ಮಿತ್ರ ಆಗಿರತಕ್ಕಂತಹದ್ದು. ಈ ಶುಕ್ರನಿಗೆ ಶನಿಯು ಕೂಡ ಅದ್ಭುತವಾಗಿರ್ತಕ್ಕಂತಹದ್ದೇ. ಇನ್ನು ಅಷ್ಟು ಕರೆಕ್ಟಾಗಿ ಅಂತಂದರೆ ಒಂದಷ್ಟು ಮಟ್ಟಿಗೆ ನಿಮಗೇನಾದರೂ ಕೂಡ ಕಾಂಬಿನೇಷನ್ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚಂದ್ರನು ಕೂಡ ಅಲ್ಪ ಸ್ವಲ್ಪವಾಗಿರತಕ್ಕಂಥದ್ದು. ಶುಭಗ್ರಹ ಲೆಕ್ಕ ತೊಗೊಂಡಾಗ ಮಾತ್ರ ಚಂದ್ರ ಬರ್ತಾನೆ, ಗುರು ಬರ್ತಾನೆ, ಶುಕ್ರ ಬರ್ತಾನೆ. ಆದರೆ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಆ ದಿನ ಒಂದೇ ಏಕೈಕವಾಗಿರತಕ್ಕಂತಹದ್ದು, ಪ್ರಧಾನ ಪಾತ್ರ ವಹಿಸ್ತಕ್ಕಂತಹದ್ದು ಅಮ್ಮನವರ ತ್ರಿಶಕ್ತಿಗಳು ಇರ್ತವಲ್ಲಿ. ಅವರಿಗೆ ತ್ರಿಶಕ್ತಿಗಳು ಸಂಬಂಧಪಟ್ಟಾಗಿರ್ತಕ್ಕಂಥ ಅಧಿದೇವತೆಯನ್ನು ಪೂಜಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಾಗಿದ್ದರೆ ಸರಸ್ವತಿಯನ್ನು, ಇನ್ನು ಗೃಹಿಣಿಯರಾಗಿದ್ದರೆ ಮಹಾಲಕ್ಷ್ಮಿಯನ್ನು, ದುರ್ಗಿಯನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಜಾಬ್ ಮಾಡ್ತಕ್ಕಂಥವರು ಅವರ ತಲೆಯನ್ನು ಉಪಯೋಗಿಸಿ ಅಲ್ಲಿ ಜಾಬ್ ಮಾಡಬೇಕಾಗತ್ತೆ. ಹಾಗಾಗಿ ಅವರು ಯಾವುದೋ ಒಂದು ಸಿಸ್ಟಮ್ ವರ್ಕ್ ಮಾಡಬೇಕಾದ್ರೂ ಕೂಡ ಅವ್ರಿಗೆ ನಾಲೆಡ್ಜ್ ಬೇಕಾಗತ್ತೆ. ಅಂತಹ ವಿದ್ಯಾಧಿದೇವತೆ ಸರಸ್ವತಿಯನ್ನೂ ವಿಶೇಷವಾಗಿ ನಿಮ್ಗೆ ಆಕ್ಟಿವ್ ಆಗಿ ಯಾವಾಗ ಇರಬೇಕು ಅಂತಂದರೆ ದುರ್ಗಾದೇವಿಯನ್ನು ಪ್ಲಸ್ ನಿಮ್ಮ ಜ್ಞಾನದಿಂದ ನಿಮ್ಮ ಆಕ್ಟಿವಿಂದ ಏನು ಲಾಭ ಬರ್ತಾ ಇಲ್ಲ, ಬರಬೇಕು ಲಾಭ ಅಂತಂದರೆ ಮಹಾಲಕ್ಷ್ಮಿಯನ್ನು ನಿಮ್ಮ ಇಷ್ಟ ದೇವತೆನಾಗಿ ಮಾಡ್ಕೊಳ್ಬೇಕು. ಅಂತ ಇಷ್ಟ ದೇವತೆನಾಗಿ ಮಾಡ್ಕೊಳ್ತಾ ಇರ್ತೀರಿ, ಆಡಿಕೊಂಡಾಗ್ತಿರ್ತೀರಿ, ಪರೀಕ್ಷೆ ಮಾಡ್ತಿರ್ತೀರಿ. ಈಗ ನಾನು ಹೇಳಿದ್ದೀನಲ್ಲ, ಬಹುಶಃ 1 ವಾರವೋ ಅಥವಾ 1 ತಿಂಗಳ ಪರ್ಯಂತ ಇದನ್ನು ಮಾಡ್ತಾ ಬನ್ನಿ. ಏನಿಲ್ಲ, ಒಂದು ಅಷ್ಟೋತ್ತರ ಹೇಳಲಿಕ್ಕೆ ಒಂದು 3 ನಿಮಿಷ ಕಾಲ ಆಗುತ್ತೆ. 3 ನಿಮಿಷ, ಆ 3 ಹೇಳ್ಕೊಳ್ಳೋದಕ್ಕೆ 9 ನಿಮಿಷನಪ್ಪ. ಇಷ್ಟು ಮಾಡಿ ನೀವು 24 ಗಂಟೆಯಲ್ಲಿ ನಮ್ಮನ್ನು ಭಗವಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರಂಥ ದೈವ ಋಣಗಳು ಇದು ಬಿಡುತ್ತೆ ನಮ್ಮ ಮೇಲೆ. ಅಂತಹ ದೈವ ಋಣ ನಮ್ಮ ಮೇಲೆ ಇದ್ದು ನಮಗೊಂದು ಕೃಪೆ ತೋರೋದೇ ಆದರೆ ನೀವು ಅದರ ಮುಕ್ತರಾಗಬೇಕು ಅಂತಂದರೆ ಬಹುಶಃ ದಿನದಲ್ಲಿ ಒಂದು 10 ನಿಮಿಷ ಕಾಲ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಬನ್ನಿ. 1 ವಾರ ಅಥವಾ 1 ತಿಂಗಳಾಗೋ ವ್ಯತ್ಯಾಸವನ್ನು ನೀವು ಕಾಣ್ತೀವಿ. ಇನ್ನು ಶನಿವಾರ ಹುಟ್ಟಿದವರು ಬಹುಶಃ ಶನಿಗೆ ಮಿತ್ರ ಅಂತ ನೀವು ತೆಗೆದುಕೊಳ್ಳೋದಾದರೆ ಬುಧನನ್ನು ತೆಗೆದುಕೊಳ್ಬಹುದು. ಅಂತಹ ಬುಧನಿಗೆ ಸಂಬಂಧಪಟ್ಟ ವಾರದ ಅಧಿಪತಿಯನ್ನು, ಅಧಿದೇವತೆಯನ್ನು ಶನಿಗೆ ಸಂಬಂಧಪಟ್ಟ ದಿನದಲ್ಲಿ ಬಹುಶಃ ಯಾವುದೋ ಕಾರಣವಿಲ್ಲದೆ ಬರ್ತಾ ಇರತಕ್ಕಂಥ ಅಪವಾದಗಳು, ಯಾವುದೋ ನಿಮ್ಮ ಬೇಜವಾಬ್ದಾರಿ ನಡೀತಾ ಇರ್ತಕ್ಕಂಥ ಕೆಲಸಗಳಿದೆ, ಇಷ್ಟ ದೇವರನ್ನ ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ಇಷ್ಟ ದೇವರನ್ನ ಆಯ್ಕೆ ಮಾಡ್ಕೊಳ್ಳಿ. ಅದು ನೀವು ಮಾಡ್ಕೊಂಡಿರ್ತಕ್ಕಂಥ ಇಷ್ಟ ದೇವತೆ ಶ್ರೀನಿವಾಸನಾಗಿದ್ದರೆ ಅಥವಾ ನಿಮ್ಮ ಕುಲದೇವ ಶ್ರೀನಿವಾಸನಾಗಿದ್ದರೆ ನಿಮ್ಮ ಇಷ್ಟ ದೇವರಂತ ಇವತ್ತು ನೀವು ಪರಿಗಣಿಸ್ತಕ್ಕಂಥದ್ದು ಓಂ ಶಂ ಶನೇಶ್ವರಾಯ ನಮಃ. ಓಂ ಅಂದರೆ ನೀವು ಶನೇಶ್ವರನ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ತಾ ಬರ್ತೀರಿ. ಅಂಥ ಇಷ್ಟ ದೇವರ ಕೃಪೆ ಶ್ರೀ ಶನೇಶ್ವರನಾದ್ದರಿಂದ ಪರೀಕ್ಷೆ ಮಾಡ್ತೀರಿ. ಬಹುಶಃ ಒಂದು ದಿನಕ್ಕೆ 361ರಿಂದ 65 ಬಾರಿ ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿ ಆ ಇಷ್ಟ ದೇವರಾಗಿ ಸ್ವೀಕಾರ ಮಾಡಿ ನೀವು 1 ತಿಂಗಳ ಪರ್ಯಂತ. ಏನೇನು ಚೇಂಜಸ್ ಕಾಣುತ್ತೆ ಶನಿವಾರ ಹುಟ್ಟಿದವರಿಗೆ ಒಮ್ಮೆ ಗಮನಿಸ್ತಾ ಬನ್ನಿ. ಇನ್ನು ಸಾಧ್ಯವಾದರೆ ಶನಿವಾರ ಹುಟ್ಟಿದವರು ಪ್ರಾತಃ ಕಾಲದಲ್ಲಿ ಶನಿವಾರ ಶ್ರೀನಿವಾಸನ ದೇವರ ದರ್ಶನವನ್ನು ತುಳಸಿಯನ್ನು ಕೊಟ್ಟು ಅರ್ಚನೆ ಪೂಜೆ ಮಾಡಿಸ್ತಕ್ಕಂಥದ್ದು. ಇನ್ನು ಅದೇ ಶನಿವಾರ ಹುಟ್ಟಿದವರು ಶನಿವಾರ ಪ್ರಾತಃ ಕಾಲ ಬೆಳಗ್ಗೆ ಅಲ್ಲಿಗೋದ್ರೆ ಶನಿವಾರ ಸಾಯಂಕಾಲ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರತಕ್ಕಂಥದ್ದು. ಇದನ್ನು ಪ್ರತಿನಿತ್ಯ 8 ಶನಿವಾರಗಳ ಮಾಡ್ತಾ ನೀವು ಪರೀಕ್ಷೆ ಮಾಡ್ಬೋದು. ನಿಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ಕಾಣಿಸ್ಕೊಳ್ಳಬಹುದು. ಅಲ್ಲಿ ತಿಳ್ಕೊಳ್ತೀರಿ, ಎಸ್ ನನ್ನ ಇಷ್ಟ ದೇವರು ಶನೇಶ್ವರನೇ ನನಗೆ ಪರಮಾದ್ಭುತವಾಗಿರ್ತಕ್ಕಂಥ ಸಂಪತ್ತನ್ನು ಕರುಣಿಸೋದು ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಸಂಡೇ ಭಾನುವಾರ ಹುಟ್ಟಿರ್ತಕ್ಕಂಥವ್ರು ಗೊತ್ತೇ ಇರತಕ್ಕಂತಹದ್ದು ನಿಮಗೆ. ಆ ರವಿವಾರ ಅನ್ನೋ ಹೆಸರಲ್ಲೇ ಸೂರ್ಯನಿರೋದ್ರಿಂದ ಅಂತಹ ರವಿಯವರಿಗಿರ್ತಕ್ಕಂತಹದ್ದು ಅತ್ಯಂತ ಪ್ರಭಾವಶಾಲಿಯಾದ, ಅವರೆಲ್ಲ ಕೂಡ ಥಿಂಕಿಂಗ್ ದೊಡ್ಡದು, ಅವ್ರ ಕ್ವಾಲಿಟಿನೇ ಆಯ್ಕೆ ಮಾಡ್ಕೊಳ್ತಕ್ಕಂತಹದ್ದು. ಎಲ್ಲವೂ ಕೂಡ ಅವ್ರ ಕ್ವಾಂಟಿಟಿ ಎಂತಹದ್ದೇ ಆಗಿದ್ರು ಅವ್ರ ಕ್ವಾಲಿಟಿನ ಹೆಚ್ಚಿಗೆ ಇಷ್ಟಪಡ್ತಾರೆ. ಕ್ವಾಂಟಿಟಿಗಿಂತಲೂ ಕೂಡ ಕ್ವಾಲಿಟಿನ ಭಾಳ ಇಷ್ಟಪಡ್ತಕ್ಕಂಥವರು ಈ ಒಂದು ಭಾನುವಾರ ಹುಟ್ಟಿರ್ತಕ್ಕಂಥ ಗುಣವೇ. ಅವರೊಂದು ಸಣ್ಣದೊಂದು ಬ್ಯಾಗ್ ತೊಗೊಳಕ್ಕೆ ಹೊರಟ್ರು ಕೂಡ ಅಷ್ಟೇ
ಕಾಂಪ್ರಮೈಸ್ ಆಗಲ್ಲ ಸಣ್ಣ ಇದರಲ್ಲಿ ಕೂಡ. ಅವ್ರು ಏನಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರ ಕ್ವಾಲಿಟಿನೇ ಬೇಕು ಅಂತಹದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅತಿ ಎತ್ತರ ಅವರ ಮನಸ್ಸು ಅಂತ. ಹಾಗಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡೋದನ್ನು ಮರೆಯಬೇಡಿ. ಇನ್ನು ಇವು ನಿಮಗೆ ಸಪೋರ್ಟ್ ತೊಗೊಂಡು ಮಾಡ್ತೀನಿ ಅಂತಂದರೆ ಕುಜನ ಪ್ರಭಾವ ನಿಮಗೆ ಹೆಚ್ಚಿಗೆ ಬೇಕು. ಮೂಲಭೂತ ಸೌಕರ್ಯಗಳು ಮನೆ ಮಾಡ್ಕೋಬೇಕು, ನಾನು ಮಂದಿರ ಮಾಡ್ಕೋಬೇಕು, ನಂದಾಗಿರುತ್ತೆ ಬಿಸ್ನೆಸ್ ಸೆಂಟರ್ ಮಾಡ್ಕೊಳ್ಬೇಕು, ನನಗೊಂದು ಇನ್ಕಮ್ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದಾದರೆ ನೀವು ಕುಜನನ ಕುರಿತು ಕೂಡ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಹಾಗೆಯೇ ಒಬ್ಬ ಯಾರಾದರೂ ನಿಮಗೆ ಸಂಬಂಧಪಟ್ಟ ಗುರುಗಳಿಂದ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಅಕ್ಷತೆಯನ್ನು ಪಡೆದುಕೊಳ್ಳಿ, ನಿಮ್ಮ ಹತ್ರ ಇಟ್ಕೊಳ್ಳಿ ಅಪ್ಪ. ಒಮ್ಮೆ ಗಮನಿಸಿಯಪ್ಪ, ಅದು ಯಾವುದು ಇತ್ತಲ್ಲ ನಿಮ್ದು ಅರ್ಧಂಬರ್ಧ ನಿಂತಿರ್ತಕ್ಕಂಥದ್ದು, ಆ ಅಕ್ಷತೆಯೇ ನಿಮಗೆ ಅಕ್ಷಯವಾಗಲಿದೆ. ಅಂತಹದ್ದಾಗತ್ತೆ ಭಾನುವಾರ ಹುಟ್ಟಿದವರಿಗೆ. ಇದು ನಿಮ್ಮದಾಗಿರ್ತಕ್ಕಂತಹ ದಿನಗಳು. ಖಂಡಿತ ಗುರುಗಳೇ. ಸೊ 7 ದಿನಗಳಲ್ಲಿ ಒಂದು ದಿನ ಎಲ್ಲರೂ ಕೂಡ ಹುಟ್ಟಿರ್ತಾರೆ ಅಂತ ಹೇಳ್ಬೋದು. ಆದರೆ ಅವರ ಒಂದು ಇಷ್ಟ ದೇವರು ಯಾರಾಗ್ತಾರೆ, ಇನ್ನು ಯಾವ ದೇವರ ಒಂದು ಪೂಜೆಯನ್ನು ನಾವು ಮಾಡಬೇಕಾಗತ್ತೆ ಆ ದಿನ ಅನ್ನೋದ್ರ ಒಂದು ಕಾಂಬಿನೇಷನ್ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ತೊಂದರೆಗಳು ಬರ್ತಾ ಇದೆ. ದೇವಸ್ಥಾನಗಳಿಗೆ ಸುತ್ತಿದ್ದೀವಿ, ಹೋಮ ಹವನಗಳು ಮಾಡಿದ್ದೀವಿ, ಪರಿಹಾರಗಳು ಹೇಳಿದ್ರು ಅದು ಕೂಡ ಮಾಡ್ಕೊಂಡಿದ್ದೀವಿ. ಆದರೂ ಕೂಡ ಇರುವಂಥ ತೊಂದರೆಗಳಿಂದ, ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ನೀವು ಈಗಲೇ ಆದಷ್ಟು ಬೇಗ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಅತಿ ಶೀಘ್ರದಲ್ಲೇ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.